ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರ ಮಾರ್ಗದರ್ಶನದಲ್ಲಿ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದ 2025-26ನೇ ಸಾಲಿನ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನ ಹಾಗೂ ಮಕ್ಕಳ ವಿಶೇಷ ಗ್ರಾಮ ಸಭೆಯಲ್ಲಿ ಮಕ್ಕಳಿಂದ ಬೇಡಿಕೆಗಳ ಮಹಾಪೂರವೇ ಹರಿದು ಬಂದಿತು. ಮಕ್ಕಳ ಬೇಡಿಕೆಗಳನ್ನು ಆಲಿಸಿ ಪ್ರತಿಕ್ರಿಯಿಸಿದ ಪಿಡಿಒ ಶ್ರೀ ನಾಗರಾಜ್ ರವರು ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರೋ ಮಕ್ಕಳ ಅನುಕೂಲಕ್ಕಾಗಿ ಈಗಾಗಲೇ ಸ್ಮಾರ್ಟ್ ಕ್ಲಾಸ್ಗಳಿಗೆ ಪ್ರೊಜೆಕ್ಟರ್, ಟ್ರ್ಯಾಕ್ ಶೂಟ್, ಕ್ರೀಡಾ ಸಾಮಗ್ರಿ ಹಾಗೂ ಸಮವಸ್ತ್ರ ವಿತರಿಸಲಾಗಿದೆ. ಮಕ್ಕಳನ್ನು ಪ್ರವಾಸಕ್ಕೂ ಕಳುಹಿಸಲಾಗಿದ್ದು, ಪ್ರತಿಭಾ ಕಾರಂಜಿ, ಕಲಿಕಾ ಹಬ್ಬ ಹಾಗೂ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಂಡ ಮಕ್ಕಳಿಗೆ ಬಹುಮಾನ ವಿತರಿಸಲಾಗಿದೆ. ಅಲ್ಲದೆ ಒಳಾಂಗಣ ಕ್ರೀಡಾಂಗಣದ ವ್ಯವಸ್ಥೆ ಕಲ್ಪಿಸಿ ತೆರೆದ ಜಿಮ್ ಸೇರಿ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದು ತಿಳಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಡಿ.ಬಿ. ಹೇಮಲತಾ ಮಾತನಾಡಿ, ಪೋಷಕರು ಹಾಗೂ ಶಿಕ್ಷಕರ ಬಳಿ ಮಕ್ಕಳು ಎಲ್ಲಾ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇಂತಹ ವಿಶೇಷ ಸಭೆಗಳನ್ನು ಆಯೋಜಿಸುವುದರಿಂದ ಅವರು ಮುಕ್ತವಾಗಿ ತಮ್ಮ ಸಮಸ್ಯೆಗಳು ಹಾಗೂ ಬೇಡಿಕೆಗಳನ್ನು ಹೇಳಿಕೊಳ್ಳಲು ಮತ್ತು ಅವುಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಎಸ್.ಜಿ. ನರಸಿಂಹಮೂರ್ತಿ, ಎಸ್.ಟಿ.ಡಿ. ಮೂರ್ತಿರವರು, ಶ್ರೀಮತಿ ಸುಜಾತಮ್ಮ, ಶ್ರೀಮತಿ ಅಂಬಿಕಾ ರಾಜೇಂದ್ರ ಕುಮಾರ್, ಶ್ರೀ ಕೆ. ವೀರಣ್ಣ, ಶ್ರೀಮತಿ ಎನ್. ಭವಾನಿ, ಸದಸ್ಯರಾದ ಶ್ರೀ ಎಂ. ಚಿಕ್ಕಣ್ಣ, ಭೈರಮ್ಮ, ಮುನಿರಾಜು, ಎನ್. ಸಂತೋಷ್ ಕುಮಾರ್, ಸುಜಾತ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀಮತಿ ಆಶಾ ಮತ್ತಿತರರು ಉಪಸ್ಥಿತರಿದ್ದರು. ಹೈಟ್ ಮಾಡಿಕೊಡ್ಬೇಕು, ಯಾಕಂದ್ರೆ ಬೇರೆ ಸ್ಕೂಲ್ ಮಕ್ಕಳೆಲ್ಲ ಬಂದ್ಬಿಟ್ಟು ಇಲ್ಲೆಲ್ಲ ಕಿರಿಸ್ತಾ ಇರ್ತಾರೆ, ಗಲಾಟೆ ಮಾಡ್ತಾ ಇರ್ತಾರೆ. ಸ್ವಲ್ಪ ಕಾಂಪೌಂಡ್ ಹೈಟ್ ಮಾಡಿದ್ರೆ ಅವ್ರು ಜಂಪ್ ಮಾಡೋಕ್ಕಾಗಲ್ಲ. ರೋಡ್ ಮೇಲೆ ಗಾಡಿಗಳೆಲ್ಲ ಬಿಟ್ಟಿರ್ತಾರೆ, ಫುಟ್ಪಾತ್ ಮೇಲೆ ನಾವು ಎಲ್ಲಿ ಹೋಗ್ಬೇಕು, ರಸ್ತೆ ಮಧ್ಯದಲ್ಲಿ ಹೋಗ್ಬೇಕಾ ನಡ್ಕೊಂಡು ಅವ್ರ ಗಾಡಿಗಳೆಲ್ಲ ಬಿಟ್ಟಿರ್ತಾರೆ ಫುಟ್ಪಾತ್ ಮೇಲೆ. ಗೇಟ್ ಬಾಕ್ಲಾಕಿದ್ರೆ ಅವ್ರಿಗೆ ಏಕವಚನದಲ್ಲಿ ಬೈದ್ಬಿಟ್ಟು ಬರ್ತಾರೆ, ಅದೊಂದು ವ್ಯವಸ್ಥೆ ಮಾಡಿ. ನಾವು ಪ್ರೇಯರ್ ಮಾಡುವಾಗ ಕ್ಯಾಂಟೀನಲ್ಲಿ ಊಟ ಮಾಡಕ್ಕೆ ಬರ್ತಾರಲ್ಲ, ಅವರು ತಟ್ಟೆ ತೊಳೆನಂತ ಒಳಗೆ ಬರ್ತಾರೆ. ನಾವು ಬಿಟ್ಟಿಲ್ಲ ಅಂದ್ರೆ ಏಕವಚನದಲ್ಲಿ ಬೈತಾರೆ, ಅದೊಂದು ವ್ಯವಸ್ಥೆ ಮಾಡ್ತಾರೆ. ಈಗ ಮಕ್ಕಳ ಶಾಲೆಗಳಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಅಲ್ಲಿ ವಿಶೇಷತೆ ಮಕ್ಕಳಿದ್ದಾರೆ, ಶಾಲೆಯಿಂದ ಹೊರಗೆ ಉಳಿದ ಮಕ್ಕಳಿದ್ದಾರೆ, ಮತ್ತು ಏನು ಈಗ ಹೆಣ್ಮಕ್ಳು ಇರ್ತಾರೆ ಅಲ್ಲಿ ಅವ್ರಿಗೆ ಸ್ವಚ್ಛತೆ ವಿಚಾರವಾಗಿ ಏನಾದರೂ ಸಮಸ್ಯೆ ಆಗಿದೆ. ಶಾಲಾ ಕಾಂಪೌಂಡು ಮೂಲಭೂತ ಸೌಕರ್ಯಗಳು ಕಲಿಕೆಗೆ ಸಂಬಂಧಪಟ್ಟಂತೆ ಉತ್ತಮಗೊಳಿಸಲಿಕ್ಕೆ ಅವರಿಗೆಲ್ಲ ಏನೆಲ್ಲ ಸೌಕರ್ಯಗಳನ್ನು ಕೊಟ್ಟಿದ್ದಾಗಿದೆಯಾ, ಹೋದ ವರ್ಷ ಏನು ನಾವು ತೀರ್ಮಾನ ಮಾಡಿದ್ವಿ, ಇದೆಲ್ಲ ಏನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ, ಇನ್ನೇನು ಈ ವರ್ಷಕ್ಕೆಲ್ಲ ನಾವೇನೆಲ್ಲ ಪ್ರಯತ್ನ ಕೊಡ್ತಾ ಇದ್ದೀವಿ ಅನ್ನೋದನ್ನು ಹೇಳಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಮಕ್ಕಳ ಕಡೆಯಿಂದ ಸಾಕಷ್ಟು ಡಿಮಾಂಡ್ ಬಂದಿದೆ. ಒಂದು ಹೊರ ಸಂಚಾರಕ್ಕೆ ವ್ಯವಸ್ಥೆ ಮಾಡ್ಬೋದು ಅಂತ ಬಂದಿದೆ. ಕೆಲವೊಂದು ರಸ್ತೆ ಸಂಪರ್ಕದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಿದೆ, ಅದನ್ನು ಸ್ವಲ್ಪ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನೂ ಮೂಲಭೂತ ಸೌಕರ್ಯಗಳು ವಿಚಾರವಾಗಿ ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಪ್ರತಿಭಾ ಕಾರಂಜಿಯಿಂದ ಹಿಡಿದು ಶಾಲಾ ವಾರ್ಷಿಕೋತ್ಸವ, ಶಾಲೆಯ ಆರಂಭ ದಿನ, ಕಲಿಕಾ ಹಬ್ಬ, ಮೂಲಭೂತ ಸೌಕರ್ಯಗಳು, ಹೀಗೆ ಎಲ್ಲವನ್ನು ಏಟೋದರ ಗ್ರಾಮ ಪಂಚಾಯತಿಯಿಂದ ಸಾಕಷ್ಟು ನಾವು ಮಾಡಿಕೊಡ್ತಾ ಇದ್ದೀವಿ ಅವರಿಗೆ. ಈಗ ಏನು ಮಕ್ಕಳು ಹೇಳಿದ್ದಾರೆ ಟ್ರಿಪ್ ಅದನ್ನು ಮಾಡ್ಕೊಳ್ಳೋಕೆ ನಾವೆಲ್ಲ ಒಪ್ಪಿದ್ದೀವಿ. ಸಮವಸ್ತ್ರ ಕೊಡ್ತಾ ಇದ್ದೀವಿ ಅವರಿಗೆ ವರ್ಷ ಕಲಿಕೆಗೆ ಅನುಕೂಲ ಆಗೋಂಗೆ. ನೋಡಿದರೆ ನೀವು ಫೈಲ್ ಕೊಟ್ಟಿವಿ, ಜಿಯೋಮೆಟ್ರಿ ಬಾಕ್ಸ್ ಕೊಟ್ಟಿವಿ, ಅವರಿಗೆ ಪ್ರತಿಭಾ ಕಾರಂಜಿಯಲ್ಲಿ ಗೆದ್ದವರಿಗೆಲ್ಲ ಪ್ರಯೋಜನ ಕೊಡ್ತಾ ಇದ್ದೀವಿ. ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಎಲ್ಲ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯತಿ ಕಲಿಕೆಗೆ ಪೂರಕವಾಗಿರುವಂತಹ ವ್ಯವಸ್ಥೆಯನ್ನು ನಮ್ಮ ಪಂಚಾಯಿತಿಯಲ್ಲಿ ಸುಮಾರು 1500 ಮಕ್ಕಳಿಗೆ ಪ್ರತಿ ವರ್ಷ ನಾವು ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಚುನಾಯಿತ ಪ್ರತಿನಿಧಿಗಳ ಸಹಕಾರ, ಅದೆಲ್ಲ ಮುಖ್ಯ ಗುರುಗಳು ಮತ್ತು ಇಲಾಖಾ ಅಧಿಕಾರಿಗಳೇನಿದ್ದಾರೆ ನಮ್ಮ ಶಿಕ್ಷಣ ಇಲಾಖೆಯವರು, ಅವರೆಲ್ಲರ ಒಂದು ಕೋಆರ್ಡಿನೇಷನ್ನಿಂದ ನಾವು ಅದ್ಭುತವಾಗಿ ಗ್ರಾಮ ಪಂಚಾಯತಿಯಲ್ಲಿ ಈಗ ಅಪಾರ ಪ್ರಮಾಣದಲ್ಲಿ ನಮ್ಮಲ್ಲಿ ಸ್ಟ್ರೆಂತ್ ಇದೆ. ಪ್ರೌಢಶಾಲೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ನಮ್ಮಲ್ಲಿ ಕಾಲೇಜು ನಂಬರ್ 1 ಅಂತ ಇವತ್ತು ನಾವು ಹೇಳ್ಬೋದು. MSc ಅವ್ರ ಕಡೆಯಿಂದ 6 ಕೋಟಿ ರೂಪಾಯಿ ಬಿಲ್ಡಿಂಗ್ ಮಾಡಿದೆ. ಹೀಗೆ ಅದ್ಭುತವಾಗಿ ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸ್ಕೊಂಡಿದ್ದೀವಿ, ಇಂಡೋರ್ ಸ್ಟೇಡಿಯಂ ಇದೆ, ಎಲ್ಲ ಮಕ್ಕಳಿಗೆ ಆಕ್ಸೆಸ್ ಮಾಡಿದ್ದೀವಿ. ಅಲ್ಲಿ ಮುಖ್ಯ ಗುರುಗಳು ಹೇಳಿದರು 25 ಜನ ಈಜುಪಟುಗಳನ್ನು ತಯಾರು ಮಾಡಿದ್ದೀವಿ ನಾವು ಅನ್ನೋದನ್ನು. ಅದರ ಪರಿಣಾಮ ಇವಾಗ ನಾವು ನೋಡ್ತಾ ಇದ್ದೀವಿ ನಾವು. ಹೀಗೆ ಪಂಚಾಯತಿಯು ಶೈಕ್ಷಣಿಕ ಚಟುವಟಿಕೆಗಳಿಗೆ ಯಾವಾಗಲೂ ಒಂದು ಬಜೆಟನ್ನು ಕಾಯ್ದಿರಿಸಿ ವರ್ಷ ನಾವು ಪ್ರತಿಯೊಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಬಡ ಮಕ್ಕಳಿಗೆ ಈ ಥರ ಏನು ಚಿಕಿತ್ಸಾ ವ್ಯವಸ್ಥೆ ಬೇಕು ಅಂದಾಗಲೂ ನಾವು ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ಈ ಥರ ವ್ಯವಸ್ಥೆ ಇಲ್ಲ ಅಂತ ಹೇಳಿಲ್ಲ. ನಾವು ಮೊದಲನೇ ಬಾರಿಗೆ ನಾವು LKG ಬಂದಾಗಲೂ ನಮ್ಮ ಶಾಲೆಯಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ. ಇಂಗ್ಲೀಷ್ ಮೀಡಿಯಮ್ ನಮ್ಮ ಶಾಲೆಯಲ್ಲಿ ಸ್ಟಾರ್ಟ್ ಮಾಡಿ ನಮ್ಮಲ್ಲಿ ಮಾಡೋಣ, ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂತ ಮಾಡಿದ್ವಿ. ಹೀಗೆ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಸಹಕಾರ, ವಿಶೇಷವಾಗಿ ನಮ್ಮ MLA ಸಾಹೇಬ್ರೇನಿದ್ದಾರಲ್ಲ ವಿಶ್ವನಾಥ್ ಸಾಹೇಬರು, ಅವರು ಎಲ್ಲವನ್ನು ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಆಮೇಲೆ ಈ ಕಡೆ ನಮ್ಮಲ್ಲಿ ಪೀಪಲ್ ಟ್ರಸ್ಟ್ ಇದೆ, ವಿಶ್ವವಾಣಿ ಫೌಂಡೇಶನ್ ಇದೆ, NGOಗಳು ಅವ್ರ ಸಹಕಾರವೂ ಇದೆ.
ಸಾಕಷ್ಟು ಸಂಸ್ಥೆಯವರೆಲ್ಲ ನಮಗೆ ರೋಟರಿಯವರು ಸಹಾಯ ಮಾಡಿದ್ದಾರೆ. ಹಾಗೆ ಅದ್ಭುತವಾದಂಥ ಸೌಕರ್ಯ ಪಡ್ಕೊಂಡು ಮಾಡ್ತಾಯಿದ್ದೀವಿ. ನಮ್ಮ CRP, PRC ಸಹಾಯ ಇರ್ಬೋದು, ಮುಖ್ಯ ಗುರುಗಳಿರ್ಬೋದು, ಎಲ್ಲ ಟೀಚರ್ಸ್ ಎಲ್ಲ ಪೇರೆಂಟ್ಸ್ ಸಮೇತ ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸ್ತಾ ಇದ್ದಾರೆ. ಸೊ ನಾವು ಪಂಚಾಯತಿ ಯಾವಾಗಲೂ ನಮ್ಮ ಸರ್ಕಾರಿ ಶಾಲೆಗೆ ಬೆನ್ನೆಲುಬು ನಿಂತಿದೆ. ಅವರ ಕಲಿಕೆಗೆ, ಅವರ ಪ್ರೋತ್ಸಾಹಕ್ಕೆ, ಅವರ ಟ್ಯಾಲೆಂಟನ್ನು ಹೊರಗಡೆ ತರಲಿಕ್ಕೆ ಎಲ್ಲ ರೀತಿಯಿಂದ ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮಕ್ಕಳ ಗ್ರಾಮ ಸಭೆಯನ್ನು ಆಯೋಜಿಸಿದ್ರು. ಇದರಲ್ಲಿ ಮುಖ್ಯವಾಗಿ ಮಕ್ಕಳದೇ ಒಂದು ಪಾತ್ರ ಆಗಿರುತ್ತೆ. ಮಕ್ಕಳ ಗ್ರಾಮ ಸಭೆಯನ್ನು ವಿಶೇಷವಾಗಿ ಮಾಡೋದು ತುಂಬಾ ಮುಖ್ಯವಾಗುತ್ತೆ. ಯಾಕಂದರೆ ಮಕ್ಕಳು ಎಲ್ಲ ಸತಿ ಬಂದು ನಮ್ಮ ಹತ್ರ ಬಂದು ಯಾವುದೇ ಪ್ರಾಬ್ಲಮ್ನ ಇಟ್ಕೊಳ್ಳೋಕ್ಕಾಗಲ್ಲ. ಇಂಥ ಸಭೆಗಳನ್ನ ಮಾಡಿದಾಗ ಅವರು ಒಂದು ಮುಕ್ತವಾಗಿ ಅವರು ಅವ್ರಿಗೇನಾದರೂ ಏನೇ ಸವಲತ್ತಿರ್ಬೋದು, ಅವರಿಗೆ ತಲುಪಿದೆಯಾ ಅಥವಾ ತಲುಪಿಲ್ಲ ಅನ್ನೋದು ಸಹ ನಮಗೆ ಗೊತ್ತಾಗುತ್ತೆ. ಅವರ ಸಮಸ್ಯೆಗಳು ಸಹ ನಮಗೆ ಗೊತ್ತಾಗುತ್ತೆ. ಅದೇ ಒಂದು ಈ ಥರ ಸಭೆಗಳನ್ನ ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಇದು ಸಹ ಕೆಲವೊಂದು ಮಕ್ಕಳು ಅವರ ಸಮಸ್ಯೆಗಳನ್ನ ಎಲ್ಲ ಮುಖ್ಯವಾಗಿ ಹೇಳ್ಕೊಂಡು ಅದಕ್ಕೆ ನಮ್ಮ ಬಿಸ್ನೆಸ್ಸಲ್ಲಿ ಸಹ ಅದಕ್ಕೆ ಏನಾಗ್ಬೋದು, ಏನೇನು ಮಾಡ್ಕೊಡ್ಬೋದು ಅನ್ನೋದನ್ನು ಸಹ ಹೇಳಿದ್ದಾರೆ. ಪ್ರತಿ ಸತಿನೂ ನಮಗಿಂತ ನಮ್ಮ PDO ಸರೇ ಸ್ಕೂಲಿಂದ ಏನೇ ಒಂದು ಇದ್ದಿದ್ರು ಅವರು ಫಸ್ಟು ಅದಕ್ಕೆ ಪ್ರಿಫರೆನ್ಸ್ ಕೊಟ್ಟು ಎಲ್ಲದನ್ನೂ ಮಾಡಿಕೊಟ್ಟಿದ್ದಾರೆ. ಒಂದು ಟ್ರಿಪ್ಪಿಂದ ಇರ್ಬೋದು, ಮಕ್ಕಳ ಕಲಿಕೆಗಿರ್ಬೋದು, ಪ್ರತಿಯೊಂದರಲ್ಲೂ ಯಾವುದು ಏನೇ ಕೇಳಿದ್ರು ಸಹ ಇಲ್ಲ ಅಂತ ಹೇಳಿ ಅವತ್ತಿಂದ ಇಲ್ಲಿವರೆಗೂ ಸಹ ಇದೇ ರೀತಿ ಒಂದು ಪ್ರೋತ್ಸಾಹನ ಕೊಟ್ಕೊಂಡು ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ರಾಜನಗುಂಟ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯ ಅಧಿಕಾರ ಅಂದರೆ ಈ ಭಾಗದ ಮಾನ್ಯ ಶಾಸಕರಾದಂಥ SR ವಿಶ್ವನಾಥ್ ಸಾಹೇಬರು ಅವರ ಮಾರ್ಗದರ್ಶನದಲ್ಲಿ ಇರತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರು ಇಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅದು ತುಂಬ ಖುಷಿಯಾದಂಥ ಸಂತಸವಾದಂಥ ವಿಚಾರ. ಇವತ್ತು ನಡೀತಿರ್ತಕ್ಕಂಥ ಗ್ರಾಮ ಸಭೆ ಮಕ್ಕಳಿಗೆ, ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳಿದ್ದರೆ ಅವರಿಗೆ ಹೊರಗಡೆ ಇರ್ತಕ್ಕಂಥ ಸಮಸ್ಯೆಗಳು, ಶಾಲೆಯ ಒಳಗಡೆ ಇರ್ತಕ್ಕಂಥ ಸಮಸ್ಯೆಗಳು, ಅವರ ಭೌತಿಕ ವಿಕಾಸಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒಂದು ಗ್ರಾಮ ಪಂಚಾಯಿತಿಯಿಂದ ಮಾತ್ರ ಕೊಡಲಿಕ್ಕೆ ಸಾಧ್ಯ. ಅಂತಹ ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ಪ್ರತಿ ವರ್ಷ ನಮ್ಮ ಒಂದು ಸರ್ಕಾರದ ವತಿಯಿಂದ ಗ್ರಾಮ ಸಭೆಗಳನ್ನು ನಡೆಸಬೇಕು ಅಂತ ನಿರ್ದೇಶನ ಇದೆ. ಆ ನಿರ್ದೇಶನದ ಆಧಾರದ ಮೇಲೆ ಇಲ್ಲಿ ಇಡೀ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಶಾಲೆಯ ಮಕ್ಕಳು ಇಲ್ಲಿಗೆ ಭಾಗವಹಿಸಿದ್ದಾರೆ. ಅವರಿಗೆ ಶಾಲೆಯಲ್ಲಿ ಓದೋದಕ್ಕೆ ಏನು ಸಮಸ್ಯೆ ಇದೆ, ಕಲಿಕೋಪಕರಣ ಏನು ಬೇಕು, ತಮಗೆ ಕೊಠಡಿ ಏನು ಬೇಕು, ಅಥವಾ ತಮಗೆ ರಸ್ತೆಯಲ್ಲಿ ಆಗ್ತಿರ್ತಕ್ಕಂಥ ಅನಾಹುತಗಳು, ದಾರಿನಲ್ಲಿ ಹೋಗ್ಬೇಕಾದ್ರೆ ಯಾರಾದರೂ ಚುಡಾಯಿಸಿದ್ರೆ ಅವುಗಳನ್ನು ನಮ್ಮನ್ನು ನಾವು ಹೇಗೆ ಸಂರಕ್ಷಿಸ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಜನಪ್ರತಿನಿಧಿಗಳ ಹತ್ರ ಹೇಳ್ತಾರೆ. ಈ ಜನಪ್ರತಿನಿಧಿಗಳು ಆ ಭಾಗದಲ್ಲಿ ಓಡಾಡ್ತಾ ಇರೋದ್ರಿಂದ ಅವರು ಆ ಮಕ್ಕಳ ಸಮಸ್ಯೆಗಳನ್ನು ಅತ್ಯಂತ ಮುತುವರ್ಜಿಯಿಂದ ಪರಿಹರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂದರೆ ಅವರಿಗೆ ಆ ಗ್ರಾಮದ ಮಗು ತುಂಬ ಚಿರಪರಿಚಿತವಾಗಿರುತ್ತೆ. ಆ ಚಿರಪರಿಚಿತವಾಗಿರುವಂಥ ಮಗುವಿನ ಅಭಿವೃದ್ಧಿಗೆ ಆ ಗ್ರಾಮದ ಸದಸ್ಯರ ಸಹಕಾರ ಸಂಪೂರ್ಣವಾಗಿ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಗ್ರಾಮ ಸಭೆಯನ್ನು ಮಾಡಿದ್ದಾರೆ. ಇವತ್ತಂತೂ ಅರ್ಥಪೂರ್ಣ ಗ್ರಾಮ ಸಭೆ ಆಯಿತು. ಯಾಕೆ ಅಂದರೆ ಮಕ್ಕಳು ಸುಮಾರು 10-15 ಮಕ್ಕಳು ಬಂದು ತಮ್ಮ ಒಂದು ಶಾಲೆಗಳ ಸುತ್ತಮುತ್ತಲ ಆಗ್ತಿರ್ತಕ್ಕಂಥ ಸಮಸ್ಯೆಗಳನ್ನು ಮುಕ್ತವಾಗಿ ಹೇಳಿಕೊಂಡ್ರು. ಅದನ್ನು ಕೂಡ ಪರಿಹರಿಸಲಿಕ್ಕೆ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ PDOರವರು ಮತ್ತು ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮುಕ್ತವಾಗಿ ಸಹಕಾರ ಕೊಡ್ತೀವಿ, ಶಾಲೆಗಳನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಿರೋದ್ರಿಂದ ನಿಜವಾಗಲೂ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಈ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೆ PDOವರಿಗೆ ನಾವು ಧನ್ಯವಾದವನ್ನು ಸಲ್ಲಿಸ್ತೀವಿ. ಆಶಾ, BRC ಕೋಆರ್ಡಿನೇಟರು, ಯಲಹಂಕ ಉತ್ತರ ವಲಯ 4.
Thank you.